ಲಂಕಾಭಯೇ ತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು 35ನೇ ಶ್ಲೋಕ. ಹಂಸಾಯ ದಭ್ರನಿಲಯಾಯ ನಿರೀಕ್ಷಕಾಯ ಕೃಷ್ಣಾಯ ಮೃಷ್ಟಯಶಸೇ ನಿರುಪಕ್ರಮಾಯ ತತ್ಸಂಗ್ರಹಾಯ ಭವಪಾಂಥನಿಜಾಶ್ರಯಾಯ ಶಶ್ವದ್ವರಿಷ್ಠಗತಯೇ ಹರಯೇ ನಮಸ್ತೆ. ದೇವತೆಗಳು ಭಗವಂತನ ಸ್ತೋತ್ರವನ್ನು ಮುಂದುವರಿಸ್ತಾ ಇದ್ದಾರೆ. ಹಂಸಾಯ, ಭಗವಂತನನ್ನ ಹಂಸ ಅಂತ ಕರೆದಿದ್ದಾರೆ. ದಭ್ರ ನಿಲಯಾಯ, ಭಗವಂತ ಶುದ್ಧನಾಗಿದ್ದಾನೆ. ಹಂಸ ಹೇಗೆ ಶುದ್ಧವಾದದ್ದನ್ನ ಮಾತ್ರ ಗ್ರಹಣ ಮಾಡ್ತದೋ ಹಾಗೆ ಭಗವಂತನು ಕೂಡ ಸಾರವನ್ನ ಮಾತ್ರ ಗ್ರಹಣ ಮಾಡ್ತಕ್ಕಂಥವನು. ಹಾಗಾಗಿ ಅವನನ್ನ ಹಂಸ ಅಂತ ಕರೆದಿದ್ದಾರೆ ದೇವತೆಗಳು. ಹಂಸವತ್ ಸಾರಗ್ರಾಹಿಣೆ ಅಂತ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ದಭ್ರ ನಿಲಯಾಯ ಅಂತಂದ್ರೆ, ದಭ್ರ ಅಂದ್ರೆ ಆಕಾಶ, ಹೃದಯಾಕಾಶ. ಆ ಹೃದಯಾಕಾಶದಲ್ಲಿ ವಾಸ ಮಾಡ್ತಕ್ಕಂಥವನು ಅಂತ ಅರ್ಥ. ಹಂಸ ಅಂತನ್ನೋ ಶಬ್ದಕ್ಕೆ ಶತ್ರುಗಳನ್ನ ಸಂಹಾರ ಮಾಡ್ತಕ್ಕಂಥವನು ಅನ್ನೋ ಅರ್ಥವೂ ಕೂಡ ಇದೆ. ಚಟ್ಟಿ ವ್ಯಾಖ್ಯಾನದಲ್ಲಿ ಹಂಸಾಯ ಶತ್ರುಹಂತ್ರೆ ಅಂತ ಹೇಳ್ತಾರೆ. ಈಗ ಪ್ರಕೃತದಲ್ಲಿ ಅವರು ಆ ಶತ್ರುವಾದ ವೃತ್ರನನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಹಂಸಾಯ ಅಂತನ್ನೋದಕ್ಕೆ ಶತ್ರುವನ್ನ ನಾಶ ಮಾಡ್ತಕ್ಕಂತಹ ಭಗವಂತನೇ ಅಂತಾನೆ ಸ್ತೋತ್ರ ಮಾಡಿದ್ದಾರೆ ಅವರು. ಹಂತೃತ್ವಾತ್ ಹಂಸನಾಮಾಸೌ ಅಂತ ಮಾತಿದೆ. ಹಾಗಾಗಿ ಹಂಸ ಅನ್ನೋ ಶಬ್ದ ಅವನಿಗೆ ಹಂತೃತ್ವಾತ್, ಶತ್ರುಗಳನ್ನ ನಾಶ ಮಾಡ್ತಾನೆ ಅನ್ನೋ ಕಾರಣದಿಂದ ಅವನನ್ನ ಹಂಸ ಅಂತ ಕರೆದಿದ್ದಾರೆ. ಹೀಗೆ ಹಂಸ ಅಂದ್ರೆ ಶತ್ರುನಾಶಕನಾದವನೇ ಅಥವಾ ಹಂಸದಂತೆ ಸಾರವನ್ನ ಗ್ರಹಣ ಮಾಡ್ತಕ್ಕಂಥವನೇ,
ಶುದ್ಧನಾಗಿರ್ತಕ್ಕಂಥವನೇ ಅಂತ ಅರ್ಥ. ದಭ್ರನಿಲಯಾಯ ಆಕಾಶದಲ್ಲಿ, ಹೃದಯಾಕಾಶದಲ್ಲಿ ವಾಸ ಮಾಡ್ತಕ್ಕಂಥವನೇ. ನಿರೀಕ್ಷಕಾಯ ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡಿರ್ತಕ್ಕಂಥವನು ನಿರೀಕ್ಷಕ. ಸಾಕ್ಷಿ ಅಂತ ಅರ್ಥ, ಎಲ್ಲರ ಸಾಕ್ಷಿಯಾಗಿರ್ತಕ್ಕಂಥವನು. ಸಾಕಲ್ಯೇನ ಸ್ವೇಕ್ಷಕರಹಿತಾಯ ವಾ, ಎಲ್ಲರಿಗೂ ಕೂಡ ಹಿತವನ್ನ ಉಂಟು ಮಾಡ್ತಕ್ಕಂಥವನು ಅಂತ ಕೂಡ ಹೇಳಬಹುದು. ನಿರೀಕ್ಷಕಾಯ ಚೇತನ ಕರ್ಮ ಸಾಕ್ಷಿಣೆ, ಎಲ್ಲಾ ಚೇತನರ ಕರ್ಮಗಳ ಸಾಕ್ಷಿಯಾಗಿದ್ದಾನೆ, ಎಲ್ಲರ ಕರ್ಮಗಳನ್ನು ಕೂಡ ನೋಡ್ತಾ ಇದ್ದಾನೆ ಅಂತ ಅರ್ಥ. ಕೃಷ್ಣಾಯ ಸದಾ ಆನಂದ ರೂಪನಾಗಿದ್ದಾನೆ. ಕೃಷಿರ್ ಭೂವಾಚಕ ಶಬ್ದೋ ನಶ್ಚ ನಿವೃತ್ತಿವಾಚಕ ಅಂತ ಕೃಷ್ಣ ಶಬ್ದದ ಅರ್ಥವನ್ನ ಹೇಳ್ತಾರೆ. ಹಾಗಾಗಿ ಅವನು ಸದಾ ಪೂರ್ಣಾನಂದವುಳ್ಳವನು ಅಂತ ಅರ್ಥ. ಅವನಿಗೆ ಇದು ಇಲ್ಲ, ಸಂಸಾರದ ಬಂಧನ ಇಲ್ಲ. ಎಲ್ಲರ ಸಂಸಾರ ಬಂಧನವನ್ನ ನಿವೃತ್ತಿ ಮಾಡ್ತಕ್ಕಂಥವನು. ಬಲ ಮತ್ತು ಪ್ರಾಣಗಳಿಗೆ ಶ ಮತ್ತು ಣ. ಶ ಅಂದ್ರೆ ಬಲ, ಣ ಅಂದ್ರೆ ಪ್ರಾಣ. ಅದು ಪೂರ್ಣ ಪ್ರಮಾಣದಲ್ಲಿದೆ, ಪೂರ್ಣವಾದ ಬಲ ಪ್ರಾಣಗಳುಳ್ಳವನು ಅನ್ನೋದು ಕೂಡ ಕೃಷ್ಣ ಅಂತ ಅನ್ನೋ ಶಬ್ದದ ಅರ್ಥ ಹಾಗೂ ಹೇಳಬಹುದು. ಮೃಷ್ಟ ಯಶಸ್ಸೇ, ನಿರ್ಮಲವಾದ ಕೀರ್ತಿ. ಭಗವಂತನದ್ದು ಯಶಸ್ಸು, ಕೀರ್ತಿ ಅದು ನಿರ್ಮಲವಾದದ್ದು. ಮೃಷ್ಟ ಯಶಸ್ಸೇ, ಶುದ್ಧವಾದ ಯಶಸ್ಸುಳ್ಳವನು. ಮೃಷ್ಟಂ ಶುದ್ಧಂ ಯಶಃ, ಶುದ್ಧವಾದ ಯಶಸ್ಸುಳ್ಳವನು ಅಂತ ಅರ್ಥ. ನಿರುಪಕ್ರಮಾಯ, ಶ್ರಮಜನಕ ಪ್ರಯತ್ನಮಂತರೇಣ ಜಗತ್ಕರ್ತ್ರೇ, ಯಾವ ಶ್ರಮವೂ ಇಲ್ಲದೆ, ಪ್ರಯತ್ನವೇ ಇಲ್ಲದೆ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥವನು ಅಂತ ಅರ್ಥ. ಇದು ಒಂದು ಅರ್ಥ. ಯಾಕೆಂದ್ರೆ ಹರಿಹಿ ನಿತ್ಯಂ ಅಪ್ರಯತ್ನೋ ಹಿ ಉಪಕ್ರಮೇತ್ ಅಂತಿದೆ. ನಿರುಪಕ್ರಮ, ಅವನು ಪ್ರಯತ್ನ ಇಲ್ಲದೆ ಉಪಕ್ರಮ ಮಾಡ್ತಾನೆ. ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಬೇರೆಯವರು ಏನಾರೋ ಒಂದು ಕೆಲಸ ಮಾಡಬೇಕಾಗಿದ್ದರೆ ಪ್ರಯತ್ನ ಮಾಡ್ತಾರಲ್ಲ, ಹಾಗೆ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ನಿರುಪಕ್ರಮ, ಅನಾಯಾಸವಾಗಿ, ಪ್ರಯತ್ನ ಇಲ್ಲದೆ ಸಹಜವಾಗಿ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥವನು. ಶ್ರಮದಿಂದ ಉಂಟಾಗುವಂತಹ ಪ್ರಯತ್ನ ಇಲ್ಲ ಒಂದು. ಎಲ್ಲರಿಗೂ ಕೂಡ ಪ್ರಯತ್ನ ಮಾಡಿದರೆ ಒಂದು ಶ್ರಮ ಆಗ್ತದಲ್ಲ, ಆ ಥರ ಶ್ರಮವುಳ್ಳಂತಹ ಪ್ರಯತ್ನ ಇರ್ತಕ್ಕಂಥವನಲ್ಲ. ನಿರುಪಕ್ರಮಾಯ. ಸತ್ಸಂಗ್ರಹಾಯ, ಸಜ್ಜನರನ್ನ ಸ್ವೀಕಾರ ಮಾಡ್ತಕ್ಕಂಥವನು, ಸಂಗ್ರಹ ಮಾಡ್ತಕ್ಕಂಥವನು ಅಂತ ಅರ್ಥ. ಸತ್ಸಂಗ್ರಹ, ಸಜ್ಜನರನ್ನ ತನ್ನವರು ಎಂಬುದಾಗಿ ಸ್ವೀಕಾರ ಮಾಡ್ತಾನೆ. ಆಮೇಲೆ ಭವಪಾಂಥ ನಿಜಾಶ್ರಯಾಯ, ಸಂಸಾರ ಮಾರ್ಗ, ಭವ ಅಂದ್ರೆ ಸಂಸಾರ, ಸಂಸಾರ ಮಾರ್ಗದಲ್ಲಿ
ನಡಿತಕ್ಕಂಥವರಿಗೆ ಸದಾ ಆಶ್ರಯನಾಗಿದ್ದಾನೆ. ಭವಪಾಂಥ ನಿಜರು ಸಂಸಾರ ಮಾರ್ಗದಲ್ಲಿ ಸಂಚಾರ ಮಾಡತಕ್ಕಂತಹ ತನ್ನವರೇನಿದ್ದಾರೆ ಭಕ್ತರು, ಅವರಿಗೆ ಆಶ್ರಯ, ನಿತ್ಯ ಆಶ್ರಯ, ನಿಜಾಶ್ರಯ. ನಿಜ ಅನ್ನೋ ಶಬ್ದಕ್ಕೆ ಆತ್ಮೀಯರು ಅಂತನೂ ಅರ್ಥ ಇದೆ, ತನ್ನವರು ಅನ್ನೋ ಅರ್ಥನೂ ಇದೆ, ನಿತ್ಯ ಅನ್ನೋ ಅರ್ಥವೂ ಇದೆ. ಪ್ರಕೃತದಲ್ಲಿ ನಿತ್ಯ ಆಶ್ರಯ ಅಂತ ಇಟ್ಟುಕೊಳ್ಬೇಕು. ನಿಜಾಶ್ರಯಾಯ ಅಂದ್ರೆ ಸಂಸಾರ ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ನಿತ್ಯ ಆಶ್ರಯನಾಗಿದ್ದಾನೆ, ಸದಾ ಆಶ್ರಯನಾಗಿದ್ದಾನೆ ಅಂತ ಅರ್ಥ. ನಿತ್ಯ ಶಬ್ದಕ್ಕೆ ಸದಾ ಯಾವುದು ನಿಜ ಶಬ್ದಕ್ಕೆ ಸದಾ ನಿತ್ಯ ಅಂತ ಅರ್ಥವನ್ನ ಇಟ್ಟುಕೊಂಡ್ರೆ, ನಿಜಮಾತ್ಮೀಯ ನಿತ್ಯಯೋಹೋ ಅಂತ ಕೋಶ ಇರೋದ್ರಿಂದ ನಿತ್ಯ ಅನ್ನೋ ಅರ್ಥವನ್ನು ಇಟ್ಟುಕೊಂಡು ಹಾಗೆ ಅರ್ಥ ಮಾಡಬಹುದು. ಅಥವಾ ನಿಜ ಅನ್ನೋ ಶಬ್ದಕ್ಕೆ ಆತ್ಮೀಯರು, ತನ್ನವರು ಅಂತ ಅರ್ಥ ಇಟ್ಟುಕೊಂಡ್ರೂ ಕೂಡ ಸಂಸಾರ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ತನ್ನವರೇನಿದ್ದಾರೆ ಅವರಿಗೆ ಆಶ್ರಯನಾಗಿದ್ದಾನೆ ಭಗವಂತ ಅಂತ. ಸಂಸಾರ ಮಾರ್ಗೇ ವರ್ತಮಾನಾಃ ತೇಷಾಂ ನಿಜಾಶ್ರಯಾಯ. ಆಮೇಲೆ ಶಶ್ವದ್ ವರಿಷ್ಠಗತಯೇ ಹರಯೇ ನಮಸ್ತೆ. ವರಿಷ್ಠಗತಿ, ಉತ್ತಮವಾದ ಗತಿಯನ್ನ ಕೊಡ್ತಕ್ಕಂಥವನು. ಶಾಶ್ವತವಾದ ಗತಿ ಮೋಕ್ಷ, ಉತ್ತಮವಾದ ಗತಿ, ಮತ್ತೆ ಸಂಸಾರಕ್ಕೆ ಹಿಂತಿರುಗಿ ಬರದೇ ಇರುವಂತೆ. ಶಶ್ವತ್ ಏಕಪ್ರಕಾರ ವರಿಷ್ಠಾ ಧರ್ಮಾದೇಹೇ ಇತಿ ಉತ್ತಮ ಗತಿ ಮುಕ್ತಿ. ಅಂತಹ ಮುಕ್ತಿಯನ್ನ ತಂದು ಕೊಡ್ತಕ್ಕಂಥವನು ಅಂತರ್ಥ. ಶಶ್ವದ್ಗತಿ, ಶಶ್ವದ್ ವರಿಷ್ಠ ಗತಿ. ಒಂದು ಸಲ ಆ ಮೋಕ್ಷಕ್ಕೆ ಹೋದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಆದ್ರಿಂದ ಶಶ್ವದ್ ವರಿಷ್ಠ ಗತಿ, ಅದು ಪುನಃ ಆವೃತ್ತಿ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಅರ್ಥ. ಮೋಕ್ಷಕ್ಕೆ ಹೋದರೆ ಮತ್ತೆ ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ಅಂತಹ ಉತ್ತಮವಾದ ಗತಿ, ಸ್ವರ್ಗಾದಿಗಳಿಗಿಂತಲೂ ಅತ್ಯಂತ ಉತ್ತಮವಾದಂತಹ ಗತಿ ಅದು ಮೋಕ್ಷ. ಆದ್ರಿಂದ ವರಿಷ್ಠ ಗತಿ. ಅಂತಹ ವರಿಷ್ಠ ಗತಿಯನ್ನ ತಂದು ಕೊಡ್ತಕ್ಕಂಥವನು ಎಲ್ಲರಿಗೂ ಕೂಡ. ಅಂತಹ ಹರಯೇ ತೇ ನಮಃ. ಹರಿ ಅಂತಂದ್ರೆ ಆರ್ತಿಹರ, ಎಲ್ಲರ ಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥವನು ನೀನು. ಆದ್ರಿಂದ ನೀನು ಹರಿ, ಆರ್ತಿಹರಯೇ ಅಂತರ್ಥ. ಹರಯೇ ಅಂದ್ರೆ ಎಲ್ಲರ ಆರ್ತಿಯನ್ನ ಹರಣ ಮಾಡ್ತಕ್ಕಂಥವನು, ದುಃಖವನ್ನ ಪರಿಹಾರ ಮಾಡ್ತಕ್ಕಂತಹ ನಿನಗೆ ನಮಸ್ಕಾರ. ಆಪತ್ತುಗಳನ್ನ ಪರಿಹಾರ ಮಾಡ್ತಕ್ಕಂಥವನು ನೀನು ಅಂತರ್ಥ. ಪ್ರಕೃತ ಅದು ಅವರಿಗೆ ಬೇಕಾಗಿದೆ. ಅಂತಹ ನಿನಗೆ ನಮಸ್ಕಾರ ಅಂತ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ನಿರುಪಕ್ರಮ ಅಂತನ್ನೋ ಶಬ್ದಕ್ಕೆ ಆಚಾರ್ಯರು ನಿರುಪಕ್ರಮೋ ಹರಿರ್ನಿತ್ಯಂ ಅಪ್ರಯತ್ನೋ ಹಿ ಉಪಕ್ರಮೇತ್ ಇತಿ ಚ ಅಂತಂದು ಹೇಳಿ ಈ ವಾಕ್ಯವನ್ನ ಉದಾಹರಿಸಿ, ನಿರುಪಕ್ರಮ ಅಂತನ್ನೋ ಶಬ್ದಕ್ಕೆ ಶ್ರಮದಿಂದ ಯುಕ್ತವಾದ ಪ್ರಯತ್ನ ಮಾಡದೆ ಅನಾಯಾಸವಾಗಿ ಜಗತ್ತಿನ ಸೃಷ್ಟಿಯಾದಿ ಸಕಲ ಕಾರ್ಯಗಳನ್ನು ಮಾಡ್ತಾನೆ ಅನ್ನೋ ಅರ್ಥವನ್ನ ತಿಳಿಸಿಕೊಟ್ಟಿದ್ದಾರೆ. ಶಬ್ದ ನಿರ್ಣಯ ಈ ರೀತಿ ಹೇಳ್ತದೆ. ನಿರುಪಕ್ರಮೋ ಹರಿರ್ನಿತ್ಯಂ ಅಪ್ರಯತ್ನೋ ಹಿ ಉಪಕ್ರಮೇತ್ ಅಂತ ಈ ವಾಕ್ಯವನ್ನ ಆಚಾರ್ಯರು ಉದಾಹರಿಸಿದ್ದಾರೆ. ಕೆಲವರೆಲ್ಲ ನಿರುಪಕ್ರಮ ಅಂತನ್ನೋದಕ್ಕೆ ಬೇರೆ ಏನೇನೋ ವ್ಯಾಖ್ಯಾನ ಮಾಡಿದ್ದಾರೆ. ಉಪಕ್ರಮ ಅಂದ್ರೆ ಆದಿ ಇಲ್ಲದೆ ಇರೋನು ನಿರುಪಕ್ರಮ ಅಂತ ಶ್ರೀಧರಿಯ ವ್ಯಾಖ್ಯಾನ, ಶುಕದೇವ ವ್ಯಾಖ್ಯಾನ ಎಲ್ಲ ಆಗಿದೆ. ಉಪಕ್ರಮ ಅಂದ್ರೆ ಪ್ರಯತ್ನ, ಭಗವಂತನನ್ನ ಪ್ರಪತ್ತಿ ಮಾಡಿದರೆ ಸಾಕು, ಮೋಕ್ಷಕ್ಕಾಗಿ ನಾವು ಬೇರೆ ಪ್ರಯತ್ನವನ್ನೇ ಮಾಡಬೇಕಾಗಿಲ್ಲ. ಹಾಗೆ ಯಾರು ಮಾಡ್ತಾರೋ
ಅವರು ನಿರುಪಕ್ರಮ ಅಂತ ಇದು ವೀರರಾಗ ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದ್ದಾರೆ. ನಮಗೆ ಇಷ್ಟವಾದ ಕಾರ್ಯವನ್ನ ನಾವು ಅವನತ್ರ ನಿವೇದನೆ ಮಾಡಿಕೊಂಡಾಗ ಅದನ್ನ ಏನೂ ಪ್ರಯತ್ನ ಇಲ್ಲದೆ ಮಾಡಿಕೊಡ್ತಕ್ಕಂಥವನು ನಿರುಪಕ್ರಮ ಅಂತ ವಿಶ್ವನಾಥ ವ್ಯಾಖ್ಯಾನ ಇದೆ. ಚೆನ್ನಾಗಿದೆ, ಇನ್ನು ತೊಂದರೆ ಇಲ್ಲ, ಅದನ್ನು ಇಟ್ಕೋಬಹುದು. ಆದರೆ ನಿರುಪಕ್ರಮ ಅಂತನ್ನೋದು ಭಗವಂತನದ್ದೇ ಒಂದು ನಾಮ. ಶಬ್ದ ನಿರ್ಣಯದಲ್ಲಿ ಅದು ಹೇಳಿದ್ದನ್ನು ಆಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ಅದು ಸೊಗಸಾಗಿರ್ತಕ್ಕಂತಹ ಅರ್ಥ. ನಿರುಪಕ್ರಮ ಭಗವಂತ ಯಾಕೆ ಅಂದರೆ ಶ್ರಮದಿಂದ ಯುಕ್ತವಾದ ಪ್ರಯತ್ನವನ್ನ ಮಾಡದೆ ಸೃಷ್ಟಿಯಾದಿ ಸಕಲ ಕಾರ್ಯಗಳನ್ನು ಮಾಡೋನು ಅನ್ನೋ ಅರ್ಥವನ್ನ ನಿರುಪಕ್ರಮ ಅನ್ನೋ ಶಬ್ದ ತಿಳಿಸ್ತಾ ಇದೆ. ಹೀಗೆ ಹಂಸಾಯ ದಭ್ರನಿಲಯಾಯ ನಿರೀಕ್ಷಕಾಯ ಕೃಷ್ಣಾಯ ಮೃಷ್ಟಯಶಸೇ ನಿರುಪಕ್ರಮಾಯ ತತ್ಸಂಗ್ರಹಾಯ ಭವಪಾಂಥ ನಿಜಾಶ್ರಯಾಯ ಶಶ್ವದ್ವರಿಷ್ಠಗತಯೇ ಹರಯೇ ನಮಸ್ತೆ. ಶ್ರೀಶುಕ ಉವಾಚ ಅಥೈವ ಮೀಡಿತೋ ರಾಜನ್ ಸಾದರಂ ತ್ರಿದಶೈರ್ಹರಿಃ ಸ್ವಮುಪಸ್ಥಾನಮಾಕರ್ಣ್ಯ ಪ್ರಾಹತಾನಭಿನಂದಿತಃ. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ. ದೇವತೆಗಳೆಲ್ಲ ಈ ರೀತಿ ಬಹಳ ಭಕ್ತಿಯಿಂದ ಆದರದಿಂದ ಭಗವಂತನನ್ನ ಸ್ತೋತ್ರ ಮಾಡಿದರು. ಎಲೆ ರಾಜನೇ ಅಂತ ಪರೀಕ್ಷಿತ್ ರಾಜನನ್ನ ಕುರಿತು ಹೇಳ್ತಾ ಇದ್ದಾರೆ ಶುಕಾಚಾರ್ಯ. ರಾಜನೇ, ಹೀಗೆ ದೇವತೆಗಳೆಲ್ಲ ಸಾದರಂ ಆದರ ಸಹಿತವಾಗಿ ಭಗವಂತನನ್ನ ಸ್ತೋತ್ರ ಮಾಡಿದಾಗ ತನ್ನ ಆ ಸ್ತುತಿಯನ್ನ ಭಗವಂತ ಕೇಳಿ ಸಂತುಷ್ಟನಾದಂತಹ ಆ ಭಗವಂತ ಹೇಳ್ತಾ ಇದ್ದಾನೆ, ಅಥೈವ ಮೇಡಿತೋ ರಾಜನ್ ಸಾದರಂ ತ್ರಿದಶೈರ್ಹರಿಃ ಸ್ವಮುಪಸ್ಥಾನಮಾಕರ್ಣ್ಯ ಪ್ರಾಹತಾನ್ ಅಭಿನಂದಿತಃ. ಏನ್ ಹೇಳಿದ ಭಗವಂತ? ಶ್ರೀ ಭಗವಾನುವಾಚ ಪ್ರೀತೋಹಂ ವಸ್ಸುರಶ್ರೇಷ್ಠಾಃ ಮದುಪಸ್ಥಾನ ವಿದ್ಯೆಯಾ ಆತ್ಮೈಶ್ವರ್ಯ ಸ್ಮೃತಿ ಪುಂಸಾಂ ಭಕ್ತಿಶ್ಚೈವ ಯಯಾಮಯಿ. ದೇವತೆಗಳನ್ನ ಕುರಿತು ಭಗವಂತ ಹೇಳ್ತಾ ಇದ್ದಾನೆ, ಎಲೆ ಸುರಶ್ರೇಷ್ಠಾಃ, ದೇವಶ್ರೇಷ್ಠರುಗಳೇ, ನೀವು ನನ್ನನ್ನ ಸ್ತೋತ್ರ ಮಾಡಿ ಮಂತ್ರಗಳಿಂದ ಏನು ಸ್ತೋತ್ರ ಮಾಡಿದ್ರಿ, ಇದರಿಂದ ನನಗೆ ಬಹಳ ಸಂತೋಷ ಆಗಿದೆ. ಮದುಪಸ್ಥಾನ ವಿದ್ಯೆಯ ಪ್ರೀತೋಹಂ, ನೀವು ಮಾಡಿದ ಈ ಸ್ತೋತ್ರದಿಂದ ನನಗೆ ಬಹಳ ಸಂತೋಷ ಆಗಿದೆ, ನಾನು ಪ್ರೀತನಾಗಿದ್ದೇನೆ. ನನ್ನ ಮಾಹಾತ್ಮ್ಯ ಜ್ಞಾನ ಅದು ಎಲ್ಲ ಜನರಿಗೆ ಈ ಮಂತ್ರದಿಂದ ಸಿಗ್ತದೆ ಅಂತ. ಇದುವರೆಗೂ ದೇವತೆಗಳು ಏನು ಮಂತ್ರ ಸ್ತೋತ್ರ ಮಾಡಿದ್ದಾರೆ, ಈ ಮಂತ್ರದಿಂದ ಜನಗಳಿಗೆ ನನ್ನ ಮಾಹಾತ್ಮ್ಯ ಜ್ಞಾನ ಆಗ್ತದೆ, ಅದರಿಂದ ನನ್ನ ಮೇಲೆ ಭಕ್ತಿಯೂ ಬರ್ತದೆ ಜನರಿಗೆ. ಅಂತಹ ಸ್ತೋತ್ರವನ್ನು ನೀವು ಮಾಡಿದ್ದೀರಿ. ನೀವು ಮಾಡಿದ ಸ್ತೋತ್ರ ನನ್ನ ಮಹಿಮೆಯನ್ನ ತಿಳಿಸಿಕೊಡ್ತಕ್ಕಂತಹ ಸ್ತೋತ್ರ, ನನ್ನ ಮೇಲೆ ಭಕ್ತಿಯನ್ನ ಉಂಟು ಮಾಡಿಕೊಡುವಂತಹ ಸ್ತೋತ್ರ. ಅಂತಹ ಸ್ತೋತ್ರವನ್ನು ನೀವು ಮಾಡಿದ್ದೀರಿ, ಅದರಿಂದ ನನಗೆ ಬಹಳ ಸಂತೋಷ ಆಗಿದೆ ಅಂತ ಮೊದಲು ಭಗವಂತ ಅವರ ಸ್ತೋತ್ರವನ್ನ ಹೊಗಳ್ತಾ ಇದ್ದಾನೆ. ಪ್ರೀತೋಹಂ ವಸ್ಸುರಶ್ರೇಷ್ಠಾಃ ಮದುಪಸ್ಥಾನ ವಿದ್ಯೆಯ ಆತ್ಮೈಶ್ವರ್ಯ ಸ್ಮೃತಿ ಪುಂಸಾಂ ಭಕ್ತಿಶ್ಚೈವ ಯಯಾಮಯಿ ಕಿಂ ದುರಾಪಂ ಮಯಿ ಪ್ರಾಪ್ತೆ ತಥಾಪಿ ವಿಬುಧರ್ಷಭಾಃ ಮಯ್ಯೇಕಾಂತಮತಿರ್ನಾನ್ಯನ್ಮತ್ತೋ ವಾಂಛತಿ ತತ್ವವಿತ್. ನೀವೇನು ಸ್ತೋತ್ರ ಮಾಡಿದಿರಿ, ಆ ಸ್ತೋತ್ರ ನನ್ನ ಮಹಿಮೆಯನ್ನ ಜನರಿಗೆ ತಿಳಿಸಿಕೊಡ್ತಕ್ಕಂಥದ್ದು ಮತ್ತು ಭಕ್ತಿಯನ್ನ ಉಂಟು ಮಾಡಿಕೊಡ್ತಕ್ಕಂಥದ್ದು ಅಂತ ಹಿಂದೆ ಹೇಳ್ದ. ಯಯಾ ಮಯಿ ಭಕ್ತಿಶ್ಚೈವ, ನನ್ನಲ್ಲಿ ಭಕ್ತಿಯನ್ನ ಉಂಟು ಮಾಡಿಕೊಡ್ತದೆ ಆ ಒಂದು ಸ್ತೋತ್ರ.
ಭಕ್ತಿಗೆ ನಾನು ವಶ ಆದೆ ಅಂದ್ರೆ ಕಿಂ ದುರಾಪಂ, ದುರ್ಲಭವಾದದ್ದು ಬೇರೆ ಏನಿದೆ ಅಂತಾನೆ. ನಾನು ಭಕ್ತಿಗೆ ವಶನಾಗ್ತಕ್ಕಂಥವನು. ಯಾರು ನನ್ನಲ್ಲಿ ಭಕ್ತಿಯನ್ನ ಮಾಡ್ತಾರೋ ಆ ಭಕ್ತಿಗೆ ನಾನು ವಶನಾಗಿ ಬಿಡ್ತೇನೆ. ಆ ಭಕ್ತಿಗೆ ನಾನು ವಶ ಆದೆ ಅಂದ್ರೆ ಆಮೇಲೆ ದುರ್ಲಭವಾದದ್ದು ಅಂತ ಜಗತ್ನಲ್ಲಿ ಯಾವುದೂ ಇಲ್ಲ. ದುರಾಪಂ ಕಿಂ, ಭಕ್ತಿ ಪರವಶನಾಗಿ ಬಿಟ್ರೆ, ಭಕ್ತಿಗೆ ನಾನು ವಶನಾಗಿ ಬಿಟ್ರೆ ದುರಾಪ ಅಂತ ಯಾವುದೂ ಇಲ್ಲ ಜಗತ್ನಲ್ಲಿ, ಸಿಗಲಾರದ್ದು ಅಂತ ಯಾವುದೂ ಇಲ್ಲವೇ ಇಲ್ಲ. ಆದರೂ ಏಕಾಂತ ಭಕ್ತರಾದ ತತ್ವಜ್ಞಾನಿಗಳು ಏನೂ ಬಯಸೋದಿಲ್ಲ. ಅವರು ನಾನು ಏನು ಬೇಕಾದ್ರೂ ಕೊಡ್ಲಿಕ್ಕೆ ತಯಾರಿದ್ದೇನೆ. ಭಕ್ತಿಗೆ ವಶನಾದ ನಾನು ಏನು ಬೇಕಾದರೂ ಕೊಡಬಲ್ಲೆ, ಯಾವುದೂ ದುರ್ಲಭ ಅಲ್ಲ. ಆದರೂ ಕೂಡ ಏಕಾಂತ ಭಕ್ತರಾದಂತಹ ತತ್ವಜ್ಞಾನಿಗಳು ನನ್ನಿಂದ ಏನು ಅಪೇಕ್ಷೆ ಪಡೋದಿಲ್ಲ, ನನ್ನನ್ನೇ ಅಪೇಕ್ಷೆ ಪಡ್ತಾರ ಅವರು. ನನ್ನ ಬಿಟ್ರೆ, ನನಗೆ ಅತ್ಯಂತ ಪ್ರಿಯವಾದದ್ದು ಅದನ್ನ ಬಿಟ್ರೆ ಬೇರೆ ಏನೂ ಅಪೇಕ್ಷೆ ಪಡೋದಿಲ್ಲ ಅವರು. ನನಗೆ ಯಾವುದು ಪ್ರೀತಿಕರವೋ ಅದೇ ಅವರಿಗೂ ಪ್ರೀತಿಕರವಾಗಿರ್ತದೆ, ಬೇರೆ ಯಾವುದೂ ಅವರಿಗೆ ಅಪೇಕ್ಷೆ ಇಲ್ಲ. ಭಗವಂತನ ಮನಸ್ಸಿನಲ್ಲಿ ಏನಿರ್ತದೋ ಅದೇ ಭಕ್ತರ ಮನಸ್ಸಿನಲ್ಲಿ ಇರ್ತದೆ ಅಂತ ಅರ್ಥ. ಭಗವಂತನ ಚಿತ್ತದಲ್ಲಿ ಇರೋದೇ ಭಕ್ತರು, ಏಕಾಂತ ಭಕ್ತರ ಚಿತ್ತದಲ್ಲಿ ಇರುತ್ತೆ. ಹಾಗಾಗಿ ನನಗೆ ಅತ್ಯಂತ ಪ್ರಿಯವಾದದ್ದು ಯಾವುದೋ ಅದೇ ಅವರಿಗೂ ಪ್ರಿಯವಾಗಿರ್ತದೆ. ಅವರು ಅದನ್ನು ಬಿಟ್ಟರೆ ಬೇರೆ ಏನೂ ಅಪೇಕ್ಷೆ ಪಡೋದಿಲ್ಲ. ಏಕಾಂತ ಭಕ್ತರು ಅಂದ್ರೆ ಹಾಗೆ. ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ ಅಂತ ಏಕಾಂತ ಭಕ್ತರ ನಿಯಮವನ್ನ ಹೇಳ್ತಾರೆ, ಲಕ್ಷಣವನ್ನ ಹೇಳ್ತಾರೆ. ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ ಅಂತ. ಭಗವಂತನೂ ಕೂಡ, ಭಗವಂತನೇ ಅವರಿಗೆ ಇಷ್ಟ. ಭಗವಂತ ಬಿಟ್ರೆ ಬೇರೆ ಯಾವುದೂ ಇಷ್ಟ ಇಲ್ಲ ಅವರಿಗೆ. ಬೇರೆ ಎಲ್ಲಾ ವಸ್ತುಗಳು ಭಗವಂತನಿಗೋಸ್ಕರ ಅವರಿಗೆ. ನಮಗೆ ಸುಖವಾದ ಇಷ್ಟವಾದ ಪದಾರ್ಥಗಳು ಅಂತ ಯಾವುದಿದೆ ಅದು ಬೇಕು, ಸುಖ ಬೇಕು. ಆ ಸುಖ ತಂದು ಕೊಡ್ತಾನೆ, ಆದ್ರಿಂದ ಭಗವಂತ ಬೇಕು ನಮಗೆ. ಸುಖ ಕೊಡೋನು ಮೋಕ್ಷ ಕೊಡೋನು ಅನ್ನೋ ಕಾರಣದಿಂದ ಭಗವಂತ ನಮಗೆ, ಸಾಧಾರಣ ಭಕ್ತರಿಗೆ. ಏಕಾಂತ ಭಕ್ತರು ಹಾಗಲ್ಲ, ಸುಖ ಕೊಡ್ತಾನೆ ಅಂತ ಭಗವಂತನನ್ನ ಅಪೇಕ್ಷೆ ಪಡೋದಲ್ಲ ಅವರು. ಭಗವಂತನೇ ಇಷ್ಟ ಅವರಿಗೆ, ನಮಗೆ ಇಷ್ಟ ಸಾಧನ ಭಗವಂತ, ಅವರಿಗೆ ಭಗವಂತನೇ ಇಷ್ಟ. ಇದು ಏಕಾಂತ ಭಕ್ತರ ಲಕ್ಷಣ. ಆ ಏಕಾಂತ ಭಕ್ತರಿಗೆ ಭಗವಂತ ಬಿಟ್ರೆ ಬೇರೆ ಯಾವುದರ ಅಪೇಕ್ಷೆಯೂ ಇರೋದಿಲ್ಲ. ಮಯಿ ಏಕಾಂತ ಮತಿ ನಾಣ್ಯನ್ಮತ್ತೋ ವಾಂಛತಿ ತತ್ವವಿತ್ ಅಂತ. ಅವರಿಗೆ ನನ್ನನ್ನು ಬಿಟ್ರೆ ಬೇರೆ ಏನೂ ಅವರು ಅಪೇಕ್ಷೆ ಪಡೋದಿಲ್ಲ, ಅಥವಾ ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಅವರು ಅಪೇಕ್ಷೆ ಪಡ್ತಾರೆ ಅಂತ ಮತ್ತೊಂದು ಅರ್ಥ ಮಾಡಿದ್ದಾರೆ ಚಟ್ಟಿ ವ್ಯಾಖ್ಯಾನದಲ್ಲಿ. ಮತ್ ಪ್ರಿಯಮೇವ ವಾಂಛತಿ ಅಂತ. ಅನ್ಯತ್ ಪ್ರೀತಿ ವಿಷಯಾದ ಅನ್ಯತ್ ಮತ್ತೋ ನ ವಾಂಛತಿ. ನನಗೆ ಪ್ರೀತಿಕರವಾದದ್ದು ಯಾವುದೋ ಅದೇ ಅವರಿಗೂ ಪ್ರೀತಿಕರವಾಗಿರ್ತದೆ, ಅದನ್ನೇ ಅವರು ಅಪೇಕ್ಷೆ ಪಡ್ತಾರೆ. ನನಗೆ ಯಾವುದು ಪ್ರೀತಿಕರವಲ್ಲವೋ ಅದನ್ನು ಅವರು ಅಪೇಕ್ಷೆ ಪಡೋದಿಲ್ಲ ಅಂತ ಈ ರೀತಿಯೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಅದನ್ನೇ ಕೊಡ್ತೇನೆ. ಅವರು ಏನು ಬಯಸಿರ್ತಾರೋ ಅದು ನನಗೂ ಪ್ರಿಯವೇ, ಆದ್ರಿಂದ ಅದನ್ನು ಕೊಟ್ಟೇ ಕೊಡ್ತೇನೆ ನಾನು ಅಂತ ಈ ರೀತಿ ಚಟ್ಟಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಕಿಂ ದುರಾಪಂ ಮಯಿ ಪ್ರಾಪ್ತೆ ತಥಾಪಿ ವಿಬುಧರ್ಷಭಾಃ ಮಯಿ ಏಕಾಂತಮತಿರ್ನಾನ್ಯನ್ಮತ್ತೋ ವಾಂಛತಿ ತತ್ವವಿತ್ ನ ವೇದ ಕೃಪಣ ಶ್ರೇಯಃ ಆತ್ಮನೋ ಗುಣವಸ್ತುದೃಕ್ ತಸ್ಯ ತಾನಿಚ್ಛತೋ ಯಚ್ಛೇ ಯದಿ ಸೋಪಿ ತಥಾವಿಧಃ.
ಅಜ್ಞಾನಿಗಳು ಹಾಗಲ್ಲ. ಈಗ ಹಿಂದೆ ಹೇಳಿದ್ದು ತತ್ವವಿತ್ ಜ್ಞಾನಿ, ಅವನು ನನ್ನನ್ನೇ ಅಪೇಕ್ಷೆ ಪಡ್ತಾನೆ. ಏಕಾಂತ ಭಕ್ತ, ಅವನಿಗೆ ನಾನೇ ಬೇಕು, ನನ್ನನ್ನು ಬಿಟ್ಟರೆ ಬೇರೆ ಏನೂ ಅಪೇಕ್ಷೆ ಪಡೋದಿಲ್ಲ ಅವರು. ಅಜ್ಞಾನಿಗಳು ನಶ್ವರವಾದ ಕಾಮ್ಯ ಫಲವನ್ನ ಬಯಸ್ತಕ್ಕಂಥವ್ರು. ಇಂದ್ರಿಯಗಳಿಗೆ ವಶರಾಗಿ ಬಿಟ್ಟಿರ್ತಾರೆ. ಇಂದ್ರಿಯಗಳು ಏನು ಅಪೇಕ್ಷೆ ಪಡ್ತಾವೋ ಅದನ್ನೇ ಅಪೇಕ್ಷೆ ಪಡ್ತಾ ಅದರ ಹಿಂದೆ ಹೋಗ್ತಾರೆ. ನಶ್ವರವಾದ ಕಾಮ್ಯ ಫಲಗಳನ್ನ ಅಪೇಕ್ಷಿಸಿಕೊಂಡು ಇಂದ್ರಿಯಗಳಿಗೆ ಸುಖವನ್ನ ಕೊಡ್ಲಿಕ್ಕೋಸ್ಕರ ಇಂದ್ರಿಯಗಳು ಹೇಳಿದಂತೆ ಇಂದ್ರಿಯಗಳಿಗೆ ವಶರಾಗಿ ವಿಷಯ ಪದಾರ್ಥಗಳ ಸುಖಗಳನ್ನ ಅಪೇಕ್ಷೆ ಪಡ್ತಾ ಹೋಗ್ತಾರೆ ಅಜ್ಞಾನಿಗಳು. ಅವರಿಗೆ ಮೋಕ್ಷ ಅಂತನ್ನೋದು ಬಹಳ ವಿಳಂಬವಾಗಿ ಸಿಗ್ತದೆ. ಬೇಗ ಮೋಕ್ಷ ಸಿಗೋದಿಲ್ಲ ಅವರಿಗೆ. ಅವರು ಆ ರೀತಿ ನಿಧಾನವಾಗಿ ಸಿಗುವ ಮೋಕ್ಷವನ್ನ ನನ್ನಿಂದ ಬಯಸೋದಿಲ್ಲ. ಅವರು ಮೋಕ್ಷ ಬೇಕು ಅಂತ ಕೇಳೋದೇ ಇಲ್ಲ ಅವರು. ಯಾಕೆಂದ್ರೆ ಅದು ಈಗ ಸಿಗೋದಿಲ್ಲ, ಯಾವಾಗೋ ಸಿಗತ್ತೆ. ಈಗ ಮೋಕ್ಷ ಬೇಕು ಅಂತ ಕೇಳಿದ್ರೆ ಇವಾಗೇನ್ ಮೋಕ್ಷ ಸಿಗತ್ತಾ ನಮಗೆ? ಇಲ್ಲ. ನಮಗೀಗ ಬೇಕಾಗಿರೋದೇನು? ನಮಗೆ ಇವತ್ತಿಗೆ ಏನು ಬೇಕು, ನಾಳೆ ನಾವು ಅನುಭವಿಸ್ಲಿಕ್ಕೆ ನಮಗೇನು ಬೇಕು ಅದನ್ನ ನೋಡ್ತಾರೆ. ಮೋಕ್ಷ ಸಿಗತ್ತೆ ನಿಧಾನಕ್ಕೆ, ಯಾವಾಗೋ ಸಿಗತ್ತೆ. ಅದನ್ನ ಯಾಕೆ ಕೇಳೋದು? ಈಗ ನಾಳೆ ನಮಗೇನ್ ಬೇಕೋ ಅದನ್ನ ಕೇಳೋಣ ಅಂತ ಐಹಿಕವಾದ ಫಲಗಳನ್ನೇ ಕೇಳ್ತಾರೆ ಅವರು. ಕಾಮ್ಯ ಫಲಗಳನ್ನೇ ಕೇಳ್ಕೊಳ್ತಾರೆ ನನ್ನ ಹತ್ರ. ನನಗಂತದ್ದು ಬೇಕು, ಇಂಥದ್ದು ಬೇಕು ಅಂತ ಐಹಿಕವಾದ ಪದಾರ್ಥಗಳನ್ನೇ ಚಿರಸ್ಥಾಯಿ ಅಂದುಕೊಂಡು ಬಿಡ್ತಾರೆ. ಏನೋ ಒಂದು ದೊಡ್ಡ ಆಸ್ತಿ ಅಥವಾ ಇನ್ನೇನೋ ಅದು ನನಗೆ ಸಿಕ್ಕರೆ ಕೊನೆ ತನಕ ಸುಖವಾಗಿರ್ಬೋದು, ನಾನು ಆರಾಮಾಗಿರ್ಬೋದು ಅಂತ ತಿಳ್ಕೊಂಡು ಅದನ್ನೇ ಕೇಳ್ತಾರೆ. ಸರಿ ಅಂತ ನಾನು ಅವ್ರಿಗೆ ಅದನ್ನೇ ಕೊಡ್ತೇನೆ. ಕಾಮ್ಯ ಫಲಗಳನ್ನೇ ಯಾರು ಬಯಸ್ತಾರೋ ಅವರಿಗೆ ಕಾಮ್ಯ ಫಲಗಳನ್ನೇ ಕೊಡ್ತೇನೆ. ಯಾಕೆ ಅಂದ್ರೆ ಅವನು ಅಂಥ ಉತ್ತಮ ಭಕ್ತ ಅಲ್ಲ, ಅವನು ಸಾಧಾರಣ ಭಕ್ತ. ನನ್ನನ್ನು ಅವನು ಐಹಿಕ ಫಲಗೋಸ್ಕರನೇ ಅವನು ಅಪೇಕ್ಷೆ ಪಟ್ಟಿರ್ತಾನೆ. ಅವನಿಗೆ ಮೋಕ್ಷ ಬಹಳ ವಿಳಂಬವಾಗಿ ಸಿಗತ್ತೆ, ಅದು ಬೇಕಾಗಿಲ್ಲ, ಅವನು ಅದನ್ನು ಕೇಳೋದಿಲ್ಲ. ಅವನಿಗೆ ಬೇಕಾಗಿರೋದು ನಶ್ವರವಾದ ಐಹಿಕವಾದ ಫಲ, ಅದನ್ನೇ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ, ಅದನ್ನೇ ಕೇಳ್ತಾನೆ. ಸರಿ ಅಂತ ನಾನು ಅವನಿಗೆ ಅದನ್ನೇ ಕೊಡ್ತೇನೆ. ಅವನು ಅಂಥ ಉತ್ತಮ ಭಕ್ತ ಏನಲ್ಲ. ಅವನು ಒಳ್ಳೆ ಉತ್ತಮ ಭಕ್ತನಾಗಿದ್ರೆ ನಾನು ಅವನಿಗೆ ಆ ಕಾಮ್ಯ ಫಲವನ್ನು ಕೊಡೋದಿಲ್ಲ, ಅವನು ಕೇಳಿದ್ರೂ ಕೊಡೋದಿಲ್ಲ. ಕಾಮ್ಯ ಫಲವನ್ನ ಕೇಳಿದ್ರೂ ಕೂಡ ನಾನು ಅವನಿಗೆ ಅದನ್ನು ಕೊಡೋದಿಲ್ಲ. ಯಾಕೆಂದ್ರೆ ಅವನಿಗೆ ಅದು ಹಿತ ಅಲ್ಲ. ನಾನು ಅವನಿಗೆ ಹಿತಕಾರಿ, ನಾನು ಅವನಿಗೆ ಹಿತವನ್ನ ಉಂಟು ಮಾಡಬೇಕು ಅನ್ನೋದೇ ನನ್ನ ಅಪೇಕ್ಷೆ. ಯಾಕೆ? ಅವನು ನನಗೆ ಉತ್ತಮನಾದ ಭಕ್ತ. ಆ ಉತ್ತಮನಾದ ಭಕ್ತನಿಗೆ ಉತ್ತಮವಾದದ್ದನ್ನೇ ಕೊಡಬೇಕು ಅಂತ ನನ್ನ ಅಪೇಕ್ಷೆ. ಆದ್ರಿಂದ ಅವನು ಉತ್ತಮವಲ್ಲದ ಐಹಿಕವಾದ, ಅವನಿಗೆ ಹಿತವಲ್ಲದ ಕಾಮ್ಯವಾದ ಫಲಗಳನ್ನು ಅವನು ಕೇಳಿದ್ರೆ ನಾನು ಅದನ್ನು ಕೊಡೋದಿಲ್ಲ ಅವನಿಗೆ. ಯಾರು ಉತ್ತಮ ಭಕ್ತರಲ್ಲವೋ, ಸಾಧಾರಣ ಭಕ್ತರಿರ್ತಾರಲ್ಲ, ಅವರು ಐಹಿಕವಾದ ಫಲಗಳನ್ನ ಕೇಳಿದ್ರೆ ಅವರಿಗೆ ಅದನ್ನೇ ಕೊಡ್ತೇನೆ. ಯಾಕೆ? ಅವರು ಅಂಥ ಉತ್ತಮ ಭಕ್ತರೇನಲ್ಲ ಆದ್ರಿಂದ ಅಂತ ಹೀಗೆ ಭಗವಂತ ಹೇಳ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ಇಷ್ಟ ಅರ್ಥ ಇದೆ. ಈ ಶ್ಲೋಕಕ್ಕೆ ಇಷ್ಟ ಅರ್ಥ ಎಲ್ರಿಗೂ ಗೊತ್ತಾಗೋದಿಲ್ಲ. ಮಧ್ವಾಚಾರ್ಯರು ನಮಗೆ ತಾತ್ಪರ್ಯ ಬರೆದಿದ್ದಾರೆ ಇದಕ್ಕೆ. ತಂತ್ರ ಭಾಗವತದ ಶ್ಲೋಕವನ್ನ ಉದಾಹರಿಸಿ ಈ ಶ್ಲೋಕಕ್ಕೆ ತಾತ್ಪರ್ಯ ಬರೆದು ನಮಗೆ ಈ ಅರ್ಥ ತಿಳಿಸಿಕೊಡ್ತಾರೆ. ಬೇರೆ ವ್ಯಾಖ್ಯಾನಕಾರರೆಲ್ಲ ಬೇರೆ ಅರ್ಥನೇ ತಿಳ್ಕೊಂಡಿದ್ದಾರೆ ಈ ಶ್ಲೋಕಕ್ಕೆ.
ದೇವತೆಗಳೇ, ನೀವು ಮೂರ್ಖರು, ಐಹಿಕ ಸುಖವನ್ನು ಕೇಳ್ಕೊಳ್ತಾ ಇದ್ದೀರಿ ಅಂತ ದೇವತೆಗಳಿಗೆ ಭಗವಂತ ಮೂರ್ಖರು ಅಂತ ಹೇಳ್ತಾ ಇದ್ದಾನೆ ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ವಿಶ್ವನಾಥ ವ್ಯಾಖ್ಯಾನದಲ್ಲಿ. ನಿಮಗೆ ನಿಮ್ಮ ಹಿತ ಯಾವುದರಿಂದ ಅನ್ನೋ ತಿಳುವಳಿಕೆನೇ ನಿಮಗಿಲ್ಲ. ಆದ್ರಿಂದ ನೀವು ಬಯಸಿದ್ದನ್ನ ನಾನು ಕೊಡೋದಿಲ್ಲ. ಅದನ್ನ ನಾನು ಪೂರೈಸಿದರೆ ನಾನು ಮೂರ್ಖ ಆಗಿಬಿಡ್ತೇನೆ. ಮಕ್ಕಳು ತಿಳಿಯದೆ ಏನೋ ಕೇಳ್ತಾರೆ, ಅವ್ರಿಗೇನ್ ಗೊತ್ತು? ಅವ್ರು ಕೇಳಿದ್ದೆಲ್ಲ ತಾಯಿ ಕೊಟ್ಟು ಬಿಟ್ರೆ ತನ್ನ ಕೈಯಾರೆ ತಾನು ವಿಷ ಕೊಟ್ಟಂಗ ಆಗೋದಿಲ್ಲೇನು ಮಕ್ಕಳಿಗೆ? ಹಾಗಾಗಿ ಮಕ್ಕಳು ತಿಳಿಯದೆ ಏನೋ ಕೇಳ್ತಾರೆ ಅಂತ ಹೇಳಿ ತಾಯಿ ಮಕ್ಕಳಿಗೆ ಕೈಯಾರೆ ವಿಷವನ್ನು ಉಣಿಸೋದಿಲ್ಲ. ಹಾಗಾಗಿ ನಾನು ನೀವೇನೋ ಕೇಳ್ತೀರಿ ಅಂತ ಹೇಳಿ ನೀವು ಕೇಳಿದ್ದೆಲ್ಲ ನಾನು ಕೊಡೋದಿಲ್ಲ. ನಿಮ್ಗೆ ಬುದ್ಧಿ ಇಲ್ಲ, ಐಹಿಕ ಸುಖವನ್ನು ಕೇಳ್ಕೊಳ್ತಾ ಇದ್ದೀರಿ, ಮೂರ್ಖರು ನೀವು ಅಂತ ಹಿಂಗೆ ಭಗವಂತ ಹೇಳ್ತಾನೆ ದೇವತೆಗಳಿಗೆ. ಆ ರೀತಿ ಅರ್ಥ ಮಾಡಿದ್ದಾರೆ ಅವರು. ಆದ್ರೆ ಇಲ್ಲೇ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ಭಗವಂತ ಹೇಳೋ ಮಾತಿದೆ. ಮಘವನ್ ಯಾತಭದ್ರಂವೋ, ನಿಮಗೆ ಮಂಗಳ ಆಗಲಿ, ಈಗ ನೀವು ತಡ ಮಾಡದೆ ದದೀಚಿ ಮುನಿಗಳ ಹತ್ರ ಹೋಗ್ರಿ ಅಂತ ಹೇಳ್ತಾನೆ ಭಗವಂತ. ನಿಮಗೆ ಮಂಗಳ ಆಗಲಿ ಅಂತ ಭಗವಂತನೇ ಹೇಳ್ತಾನೆ. ಏನ್ ಮಾಡಬೇಕು ನೀವು ಅಂತ ಹೇಳ್ತೇನೆ ಅಂತ ಅಲ್ಲಿ ಹೇಳ್ತಾನೆ ಮುಂದೆ. ದೇವತೆಗಳಿಗೆ ಮಂಗಳ ಆಗಲಿ ಅಂತ ಭಗವಂತ ಹೇಳ್ತಾ ಇದ್ದಾನಾದ್ರಿಂದ ಭಗವಂತ ದೇವತೆಗಳಿಗೆ ಮಂಗಳ ಯಾವುದರಿಂದ ಆಗತ್ತೆ ಅಂತನ್ನೋದು ತಿಳಿದಿಲ್ಲ ಅಂತೇನಿಲ್ಲ, ಅವ್ರಿಗೆ ಗೊತ್ತಿದೆ. ವೃತ್ರನ ವಧ ಆಗಬೇಕಿವಾಗ, ಅದೇನು ಅಮಂಗಳಕರ ಅಲ್ಲ. ತಾಯಿ ತನ್ನ ಕೈಯಾರೆ ವಿಷ ಕೊಟ್ಟಂತೆ ಮಕ್ಕಳಿಗೆ ಅಂತೆಲ್ಲ ದೃಷ್ಟಾಂತ ಕೊಟ್ಟು ಹೇಳ್ತಾರಲ್ಲ. ವೃತ್ರನ ವಧೆ ಮಾಡೋದು ವಿಷಪ್ರಾಶನದಂತೆ ಅಮಂಗಳಕರನಾ? ಒಂದ್ ವೇಳೆ ಹಾಗೆ ಅಂತ ಅರ್ಥ ಮಾಡಿ ಆಮೇಲೆ ಕೊನೆಗೆ ನಿಮಗೆ ಮಂಗಳ ಆಗ್ಲಿ, ವೃತ್ರನ ವಧೆ ಮಾಡ್ರಿ, ದದೀಚಿ ಹತ್ರ ಹೋಗ್ರಿ, ಅವ್ರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಮುಂದೆ ಹೇಳೋದಕ್ಕೂ ಇದಕ್ಕೂ ವ್ಯಾಹತಿ ಬರೋದಿಲ್ಲೇನು? ಹಾಗಾಗಿ ಈ ರೀತಿ ವ್ಯಾಖ್ಯಾನ ಮಾಡಬಾರದು. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮೂರ್ಖರು ತಮಗೆ ಹಿತವಲ್ಲದ್ದನ್ನ ಬೇಡಿದ ಮಾತ್ರಕ್ಕೆ ಅದನ್ನ ಕೊಟ್ಟು ಬಿಡೋದು ವಿವೇಕಿಗಳಿಗೆ ಉಚಿತ ಆಗೋದಿಲ್ಲ. ಆದರೂ ಈ ತತ್ವವನ್ನು ಅವರಿಗೆ ಹೇಳಿಬಿಟ್ರೆ ಆಮೇಲೆ ಅವ್ರು ಬೇಡಿದ್ದನ್ನ ಕೊಟ್ಟರು ಅನೌಚಿತ್ಯ ಇರೋದಿಲ್ಲ ಅಂತ ಹಿಂಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಪರಮಾತ್ಮ ಹೇಳ್ತಾನೆ, ದೇವತೆಗಳೇ, ನೀವು ಈಗ ಐಹಿಕ ಭೋಗವನ್ನು ಪಡೆಯದೇ ಇದ್ರೆ ಸತ್ತೇ ಹೋಗ್ತೇವೆ ಅಂತನ್ನೋದಾದ್ರೆ ದದೀಚಿ ಮುನಿಗಳ ಸಹಾಯದಿಂದ ವೃತ್ರನನ್ನ ಸಾಯಿಸ್ಲಿಕ್ಕೆ ಏನು ಬೇಕೋ ಅದನ್ನ ನೀವು ಸಾಧನೆ ಮಾಡ್ಕೊಳ್ರಿ ಅಂತ ತನಗೆ ಮನಸ್ಸಿಲ್ದೇ ಇದ್ರೂ ಬೇರೆ ಉಪಾಯ ಕಾಣದೆ ಹೇಳ್ತಾನೆ ಅಂತನ್ನೋದು ಅದು ಮುಂದೆ ಹೇಳುವ ಮಘವನ್ ಯಾತ ಭದ್ರಂವೋ, ನಿಮಗೆ ಮಂಗಳ ಆಗ್ಲಿ ಅಂತ ಭಗವಂತ ಹೇಳ್ತಾನಲ್ಲ, ಅದಕ್ಕೆ ವಿರುದ್ಧ ಆಗ್ತದೆ. ಹಾಗಾಗಿ ಭಗವಂತನಿಗೆ ಇಚ್ಛೆ ಇಲ್ಲ, ಇಷ್ಟ ಇಲ್ಲದೆ, ಮನಸ್ಸಿಲ್ಲದೆ ಇದ್ರೂ ಕೊಟ್ಟ ಅಂತ ಹಂಗೆಲ್ಲ ಅರ್ಥ ಮಾಡಬಾರದು. ಶ್ರೀಧರಿಯ ವ್ಯಾಖ್ಯಾನ ಹೇಗಿದೆ. ಹಾಗಾಗಿ ಭಗವಂತನ ನಿಜವಾದ ಅಭಿಪ್ರಾಯ ಏನು? ನವೇದ ಕೃಪಣಃ ಶ್ರೇಯ ಆತ್ಮನೋ ಗುಣವಸ್ತು ದೃಕ್ ತಸ್ಯ ತಾನ್ ಇಚ್ಛತೋ ಯಚ್ಛೆ ಯದಿ ಸೋಪಿ ತಥಾವಿಧಃ ಅಂತ ಇಲ್ಲಿ ಶ್ಲೋಕ ಇದೆ. ಇದರ ಅಭಿಪ್ರಾಯ, ಜ್ಞಾನಿಗಳು ಕೂಡ ಕೆಲವೊಮ್ಮೆ ನಿಷಿದ್ಧ ಕಾಮನೆ ಮಾಡೋದುಂಟು, ಅದನ್ನ ನಾನು ಪೂರೈಸೋದಿಲ್ಲ ಅಂತ ಅರ್ಥ. ಒಂದ್ ವೇಳೆ ಪೂರೈಸಿದ್ರೆ ಅದು ಅನುಚಿತ ಆಗ್ತದೆ. ಜ್ಞಾನಿಗಳು ಕೂಡ ಕೆಲವೊಮ್ಮೆ ನಿಷಿದ್ಧವಾದದ್ದನ್ನ ಬಯಸ್ತಾರೆ. ಉದಾಹರಣೆಗೆ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಹೆಂಡತಿಯಲ್ಲಿ ಸಂತತಿಯನ್ನ ಹುಟ್ಟಿಸ್ತೇನೆ ಅಂತ ಬಂದುಬಿಟ್ರು.
ಅದನ್ನು ನಾನು ಈಡೇರಿಸೋದಿಲ್ಲ. ಉತ್ತಮವಾದ ಜ್ಞಾನಿಗಳು ಅವರು ಮಾಡಬಾರದ್ದನ್ನ ಮಾಡಬೇಕು ಅಂತ ಕಾಮನೆ ಮಾಡಿದ್ರೂ ಕೂಡ ನಾನು ಅದನ್ನ ಈಡೇರಿಸೋದಿಲ್ಲ. ಅದನ್ನ ನಾನು ಈಡೇರಿಸಲಿಲ್ಲ. ಆ ಅರ್ಥ ಇದು. ಉತ್ತಮ ಜ್ಞಾನಿಗಳು ಕೂಡ ಕೆಲವೊಮ್ಮೆ ನಿಷಿದ್ಧ ಕಾಮನೆ ಮಾಡ್ತಾರಲ್ಲ, ಅದನ್ನ ನಾನು ಪೂರೈಸೋದಿಲ್ಲ. ಈಗ ವೃತ್ರನನ್ನ ವಧ ಮಾಡಬೇಕು ಅಂತ ನೀವು ಬಯಸಿದಿರಲ್ಲ, ಇದು ನಿಷಿದ್ಧ ಕಾಮನೆ ಅಲ್ಲ, ಅದು ಇಷ್ಟವೇ ನನಗೆ. ಆದ್ರಿಂದ ದದೀಚಿ ಋಷಿಗಳ ಸಹಾಯದಿಂದ ನಿಮ್ಮ ಬಯಕೆ ಈಡೇರುವಂತೆ ನಾನು ಮಾಡ್ತೇನೆ, ಅಲ್ಲಿಗೆ ಹೋಗ್ರಿ, ನಿಮಗೆ ಮಂಗಳ ಆಗ್ಲಿ ಅಂತ ಮುಂದೆ ಹೇಳ್ತಾನೆ ಭಗವಂತ. ಹಾಗಾಗಿ ಹೀಗೆ ಅರ್ಥ ಇದಕ್ಕೆ. ಮತ್ತೆ ಅವ್ರು ಹೇಳದಂತೆ, ಬೇರೆ ವ್ಯಾಖ್ಯಾನಕಾರ ಹೇಳದಂತೆ, ನೀವು ದೇವತೆಗಳು ಮೂರ್ಖರು, ನೀವು ಕೇಳಿದ್ದನ್ನ ನಾನು ಕೊಟ್ಟು ಬಿಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಭಗವಂತ. ಮೂರ್ಖರು ಕೇಳಿದ್ದನ್ನೆಲ್ಲ ಕೊಡಬಾರದು ಅಂತ ಅಷ್ಟೇ ಹೇಳ್ತಾ ಇದ್ದಾನೆ ಭಗವಂತ. ನೀವು ಕೇಳಿದ್ದನ್ನ ನಾನು ಕೊಟ್ರೆ ನಾನು ಮೂರ್ಖ ಆಗ್ತೇನೆ ಅಂತೆಲ್ಲ ಹಿಂಗೆಲ್ಲ ಹೇಳ್ತಾ ಇಲ್ಲ ಭಗವಂತ. ನೀವು ಹೇಳಿದ ಸ್ತೋತ್ರದಿಂದ ನನಗೆ ಪ್ರೀತಿಯಾಗಿದೆ, ಪ್ರೀತೋಹಂ ವಹ ಕಿಂ ದುರಾಪಂ ಮಯಿ ಪ್ರಾಪ್ತಿ ಅಂತೆಲ್ಲ ಹೇಳಿದಾನೆ. ನನಗಷ್ಟು ಪ್ರೀತಿಯಾಗಿದೆ ನಿಮ್ಮ ಮೇಲೆ, ಬಹಳ ಚೆನ್ನಾಗಿ ಸ್ತೋತ್ರ ಮಾಡಿದ್ದೀರಿ ಅಂತೆಲ್ಲ ಹೇಳಿದ್ದಾನೆ ಭಗವಂತ. ಮೈ ಏಕಾಂತವತಿರ್ ನಾಣ್ಯನ್ಮತ್ತೋ ವಾಂಛತಿ ತತ್ವವಿತ್ ಅಂತ ಏಕಾಂತ ಭಕ್ತರು ನನಗೆ ಯಾವುದು ಪ್ರಿಯವಾದದ್ದು ಅದನ್ನೇ ಕೇಳ್ತಾರೆ, ಅದನ್ನು ಬಿಟ್ಟರೆ ಬೇರೆ ಯಾವುದನ್ನು ಬಯಸೋದಿಲ್ಲ ಅಂತನೂ ಹಿಂದೆ ಹೇಳಿದ್ದಾನೆ ಭಗವಂತ. ಹೀಗಿರುವಾಗ ದೇವತೆಗಳು ಏಕಾಂತ ಭಕ್ತರು ಭಗವಂತನಿಗೆ ಪ್ರಿಯವಾದದ್ದನ್ನೇ ಕೇಳ್ಕೊಂಡಿರ್ತಾರೆ. ಹಾಗಾಗಿ ನೀವು ಮೂರ್ಖರು, ನಿಮಗೆ ಸರಿಯಾಗಿ ಜ್ಞಾನ ಇಲ್ಲ, ಕೇಳಬಾರ್ದನ್ನು ಕೇಳ್ತಾ ಇದ್ದೀರಿ ಅಂತ ಹಿಂಗೆಲ್ಲ ಭಗವಂತ ಹೇಳ್ತಾ ಇದ್ದಾನೆ ದೇವತೆಗಳಿಗೆ ಅಂತ ವ್ಯಾಖ್ಯಾನ ಮಾಡಿದರೆ ಭಗವಂತನ ಮಾತಿಗೆ ವಿರುದ್ಧವಾದ ವ್ಯಾಖ್ಯಾನ ಆಗತ್ತೆ ಅದು. ಹಾಗಾಗಿ ಇವರೆಲ್ಲ ಅಪಾರ್ಥ ಮಾಡ್ಕೊಂಡಿದ್ದಾರೆ ಬೇರೆ ವ್ಯಾಖ್ಯಾನಕಾರ. ಏಕಾಂತ ಭಕ್ತರು ಭಗವಂತನಿಗೆ ಏನು ಅಪೇಕ್ಷೆ ಇದೆಯೋ ಅದನ್ನೇ ಭಗವಂತನ ಸೇವಾ ರೂಪದಲ್ಲಿ ಬಯಸ್ತಾರೆ. ಹಾಗಾಗಿ ವೃತ್ರವಧೆ ಮಾಡಿ ಲೋಕವನ್ನ ಕಾಪಾಡೋದು ಭಗವಂತನ ಸೇವೆ, ಅದು ಲೌಕಿಕ ವಿಷಯ ಅಲ್ಲ. ಲೌಕಿಕ ವಿಷಯ ಸುಖಕ್ಕೋಸ್ಕರ ವೃತ್ರವಧ ಮಾಡೋ ಅಂತ ಕೇಳ್ತಾ ಇಲ್ಲ ಅವರು. ಲೋಕ ಕಲ್ಯಾಣಕ್ಕೋಸ್ಕರ ವೃತ್ರನನ್ನ ವಧ ಮಾಡು, ಅವನು 3 ಲೋಕಗಳನ್ನೇ ನುಂಗ್ತಾ ಇದ್ದಾನೆ, ಅದು ಭಗವಂತನಿಗೂ ಪ್ರಿಯನೇ, ಜಗತ್ ಕಲ್ಯಾಣ ಮಾಡೋದು. ಆ ಭಗವಂತನಿಗೆ ಯಾವುದು ಪ್ರೀತಿಕರವೋ ಅದನ್ನೇ ದೇವತೆಗಳು ಅಪೇಕ್ಷೆ ಪಡ್ತಾರೆ. ಹಾಗಾಗಿ ಈ ಶ್ಲೋಕಕ್ಕೆ ಆಚಾರ್ಯ ತಾತ್ಪರ್ಯ ಬರೆದಿದ್ದಾರೆ. ಯದಿ ಸೋಪಿ ತಥಾವಿದಃ ಅತ್ಯುತ್ತಮೋ ನ ಭವತಿ ಚೇತ್ ಯುಷ್ಮತ್ ಕಾಮೋ ಮತ್ಪ್ರಿಯ ಏವ ಅನ್ಯಥಾ ನ ದದ್ಯಾಮಿತಿ ಭಾವಃ ಅಂತ ಆಚಾರ್ಯ ತಾತ್ಪರ್ಯ. ಯದಿ ಸೋಪಿ ತಥಾವಿದಃ ಅಂದ್ರೆ ನನಗೆ ಅಪ್ರಿಯವಾದದ್ದನ್ನ ಅಂದ್ರೆ ನಿಷಿದ್ಧ ಕಾಮನೆಯನ್ನು ಯಾರು ಬಯಸ್ತಾರೋ ಅಂಥವ್ರು ನನಗೆ ಅತ್ಯುತ್ತಮ ಭಕ್ತನಲ್ಲ ಅಂತಾಗಿದ್ರೆ ಅದನ್ನ ನಾನು ಕೊಡ್ತೇನೆ ಅವರಿಗೆ. ನಿಷಿದ್ಧ ಕಾಮನೆಯನ್ನ ಕೆಲವರು ಕೇಳ್ತಾರೆ, ಅವ್ರು ಅತ್ಯುತ್ತಮ ಭಕ್ತರಲ್ಲ ಅಂದ್ರೆ ಅವ್ರಿಗೆ ಅದನ್ನು ಕೊಡ್ತೇನೆ. ಒಂದ್ ವೇಳೆ ಅತ್ಯುತ್ತಮ ಭಕ್ತನಾಗಿದ್ರೆ ಕೊಡೋದಿಲ್ಲ. ಈಗ ನೀವು ಬಯಸಿದ್ದು ನನಗೆ ಅತ್ಯಂತ ಪ್ರಿಯವೇ, ಹಾಗಲ್ದೇ ಇದ್ರೆ ಒಂದ್ ವೇಳೆ ನಿಷಿದ್ಧ ಆಗಿದ್ರೆ ನಾನು ಕೊಡ್ತಿರ್ಲಿಲ್ಲ ಅಂತ. ಹೀಗೆ ಇದಕ್ಕೂ ಕೂಡ ತಂತ್ರ ಭಾಗವತದ ಒಂದು ಶ್ಲೋಕವನ್ನು ಉದಾಹರಿಸ್ತಾ ಇದ್ದಾರೆ ಆಚಾರ್ಯ. ವಿಷ್ಣು ಪ್ರಿಯಂ ಕಾಮಯಂತಿ ದೇವಾ ನೈವಾ ಪ್ರಿಯಂ ಕ್ವಚಿತ್ ಯಜ್ಜ ಪ್ರಿಯಂ ಕಾಮಯಂತಿ ನರಾತೀಶೋ ಹಿತೋ ಹಿ ಸಹ ಇತಿ ತಂತ್ರ ಭಾಗವತೆ. ವಿಷ್ಣು ಭಗವಂತನಿಗೆ ಪ್ರಿಯವಾದದ್ದನ್ನೇ ದೇವತೆಗಳು ಬಯಸ್ತಾರೆ. ವಿಷ್ಣೋಹ ಪ್ರಿಯಂ ಕಾಮಯಂತಿ ದೇವಾಹ, ಭಗವಂತನಿಗೆ ಅಪ್ರಿಯವಾದದ್ದನ್ನ ಯಾವತ್ತೂ ದೇವತೆಗಳು ಬಯಸೋದಿಲ್ಲ. ಒಂದ್ ವೇಳೆ ಅಪ್ರಿಯವಾದದ್ದನ್ನ ಬಯಸಿದರೆ ಭಗವಂತ ಕೊಡೋದಿಲ್ಲ. ಯಾಕೆ ಅಂದ್ರೆ ರೋಗಿಯ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ರೋಗಿಗೆ ವೈದ್ಯ ಇದ್ದಂತೆ ಭಗವಂತ ದೇವತೆಗಳಿಗೆ ಹಿತವಾದದ್ದನ್ನೇ ಉಂಟು ಮಾಡ್ತಾನೆ. ಒಬ್ಬ ವೈದ್ಯ ರೋಗಿಗೆ ಹಿತವಾದದ್ದನ್ನೇ ಕೊಡ್ತಾನೆ. ಹಾಗೆ ಭಗವಂತ
ರೋಗಿಗಳಿಗೆ ವೈದ್ಯ ಇರೋ ಹಾಗೆ ಭಗವಂತ ದೇವತೆಗಳಿಗೆ ಹಿತವಾದದ್ದನ್ನೇ ಮಾಡ್ತಾನೆ. ಒಂದ್ ವೇಳೆ ಅಪ್ರಿಯವಾದದ್ದನ್ನ ಬಯಸಿದ್ರೆ ಭಗವಂತ ಕೊಡೋದಿಲ್ಲ. ದೇವತೆಗಳು ಅಪ್ರಿಯವಾದದ್ದನ್ನ ಬಯಸೋದು ಇಲ್ಲ ಅಂತ ಹೀಗೆ ತಂತ್ರ ಭಾಗವತ ಹೇಳ್ತಾ ಇದೆ. ಆ ವಾಕ್ಯವನ್ನು ಉದಾಹರಿಸಿ ಆಚಾರ್ಯರು ಈ ಶ್ಲೋಕಕ್ಕೆ ತಾತ್ಪರ್ಯ ಬರೆದಿದ್ದಾರೆ. ಹಾಗಾಗಿ ನಶ್ವರವಾದ ಕಾಮ್ಯ ಫಲವನ್ನ ಬಯಸ್ತಕ್ಕಂತಹ, ಇಂದ್ರಿಯ ಸುಖಗಳನ್ನ ಅನುಭವಿಸ್ತಕ್ಕಂತಹ ಕೆಲವರು ನಿಧಾನವಾಗಿ ಸಿಗುವಂತಹ ಮೋಕ್ಷವನ್ನ ಅಪೇಕ್ಷೆ ಪಡದೆ ಐಹಿಕವಾದ ಸುಖಗಳನ್ನ ಕೇಳ್ತಾರೆ. ಅಂಥವರಿಗೆ ನಾನು ಐಹಿಕವಾದ ಸುಖಗಳನ್ನೇ ಕೊಡ್ತೇನೆ. ಅವರು ಅತ್ಯಂತ ಉತ್ತಮ ಭಕ್ತರಲ್ಲ ಅಂತಾಗಿದ್ರೆ, ಅತ್ಯಂತ ಉತ್ತಮ ಭಕ್ತರಾಗಿ ಐಹಿಕವಾದ ಫಲಕಾಮನೆಗಳನ್ನ ಬಯಸಿದ್ರೆ ಅದನ್ನು ನಾನು ಅವರಿಗೆ ಕೊಡೋದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನ ವೇದ ಕೃಪಣ ಶ್ರೇಯ ಆತ್ಮನೋ ಗುಣವಸ್ತು ದೃಕ್ ತಸ್ಯತಾ ನಿಚ್ಚತೋ ಯಚ್ಛೇ ಯದಿ ಸೋಪಿ ತಥಾ ವಿದಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸರಿ ಅಣ್ಣ. ಎರಡು ಶ್ಲೋಕಕ್ಕೆ ಮುಂಚೆ 35ನೇ ಶ್ಲೋಕದಲ್ಲಿ ಶಕಾರೋ ಬಲಂ ನಕಾರೋ ಪ್ರಾಣಃ ಹೇಳಿದ್ರು. ಐತ್ರಿಯಲ್ಲಿ ಅದು ಉತ್ತಮ ಕೊಟ್ಟಿದ್ದಾರೆ. ನಕಾರೋ ನಕಾರೋ ಪ್ರಾಣಃ ಐತ್ರಿಯಲ್ಲಿ ಬರ್ತದೆ. ಒಂದಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದ್ದಾರೆ. ಇಲ್ಲಿ ಕೃತೌ ಪೂರ್ಣೌ ನಶೌ ಬಲ ಪ್ರಾಣವನ್ನು ಕೊಟ್ಟಿದ್ದೀರಿ, ಅದಿಟ್ಟು ಹೇಳಿದ ಅಲ್ಲಿ. ಐತ್ರೇಯಲ್ಲಿ ಬಂದು ನಕಾರಕ ವಿಷ್ಣು ಪೂರ್ಣ ಬಲಂ ಏನು ಕೊಟ್ಟಿದ್ದಾರೆ. ಶಕಾರಕ ಬಂದು ಪ್ರಾಣಕ. ಶಕಾರಕ ಪ್ರಾಣ ಆತ್ಮೆ ಇತಿ ಉಕ್ತಂ ಅದು ಕೊಟ್ಟಿದ್ದಾರೆ. ಕೇಳಿಸ್ತಾ